ಅಲ್ಲಿ ಒಂದು 5 ಎಕರೆ 5 ಗುಂಟೆದಾಗ ಹತ್ತಿ ಹಾಕಿದ್ದೀವಿ ಸರ್. ಹತ್ತಿ ಬಿಡಿಸೋದು ನಡೆದೈತಿ. ಆದರೆ ಈಗ ತೊಗರಿಯಾರ ಆಗಿಲ್ಲ ಸರ್ ಈ ವರ್ಷ. ಈಗ ಏನದಂದ್ರೆ ಈಗ ಕಬ್ಬು ಮಾಡಿದ್ದೀವಿ. 3 ಎಕರೆ 14 ಗುಂಟೆ ಈ ಜಮೀನು ಐತಿ. ಅಲ್ಲಿ 6 ಎಕರೆ 6 ಗುಂಟೆ ಜಮೀನು ಐತಿ. ಇನ್ನೊಂದು ಕಡೆ ಕಡ್ಲೆ ಹಾಕಿದ್ದೀವಿ, ಜೋಳ ಹಾಕಿದ್ದೀವಿ, ಗೋಧಿ ಹಾಕಿದ್ದೀವಿ, ಕುಸುಬಿ ಹಾಕಿದ್ದೀವಿ, ಬಿಳಿ ಕುಸುಬಿ, ಎಣ್ಣೆಕಾಳು ಹಾಕಿದ್ದೀವಿ. ಅದ್ರ ಸಲುವಾಗಿ ಏನಾದರೂ ನಾವು ಮಾಡೋದಿದೆ ಸರ್. ಕೃಷಿನೇ ನಮ್ಮಲ್ಲಿ ಎತ್ತು ಅವೆಲ್ಲ ಇದ್ದು, ಆದ್ರೂ ಲೇಬರ್ ನಮ್ಗೆ ಆಗಲ್ಲ ಅಂತಂದು ಎತ್ತ ತೆಗೆದು ಬರೀ ಟ್ಯಾಕ್ಟರ್ ಮೇಲೆ ಯೂಸ್ ಮಾಡ್ತೀವಿ ಸರ್. ಇವಾಗ ಮೊದಲು ಮಾಡ್ತಿದ್ದ ಕೃಷಿಗೂ ಇವಾಗ ಮಾಡ್ತಿರೋ ಕೃಷಿಗೂ ಏನೇನು ಬದಲಾವಣೆ ಆಗಿದೆ? ಕೃಷಿ ಮಾತ್ರ ಅಲ್ಲ, ಮಳೆ ಬರೋ ರೀತಿ, ವಾತಾವರಣ ಬಿಸಿಯಾಗಿರೋದು, ಅದ್ರ ಬಗ್ಗೆ ನಂಗೆ ಹೇಳ್ತೀರಾ ಸರ್? ಹೇಳ್ತೀನಿ ಸರ್. ಮೊದಲ ಮಳೆ ಅಂದ್ರೆ ನಾವು ನೋಡ್ರಿ 73 ಹಿಡಿದು ಈ ಕೃಷಿ ಮಾಡ್ತಾನೆ ಬಂದೀವಿ. 73 ಅವಾಗ ಬರಗಾಲ ಬಂದ ಟೈಮ್ನಾಗ ನಾವು ಕೃಷಿ ಎಲ್ಲ ಮಾಡೋದು ಬಿಟ್ಟು ಬೇರೆ ಕಡೆಗೆ ಈಗ ಸರಾಯಿ ಮಾಮಲ, ಹೆಂಡದ ಮಾಮಲದ ಕೆಲಸ ಮಾಡೋಕೆ ಹೋಗ್ತಿದ್ದೀವಿ. ಆದರೆ ಜಮೀನು ಹಾಗೆ ಉಳಿಸಿದ್ದೀವಿ. ಆದರೆ ಆ ನಂತರ ಮತ್ತೆ ಇದು ಎತ್ತು ಅದೆಲ್ಲ ತಂದು ಮತ್ತೆ ಈ ಕೃಷಿಗೆ ನಾವು ಮಾಡ್ಕೋತಾ ಬಂದೀವಿ. ಮಳೆ ವಾತಾವರಣ ಹೆಚ್ಚಿಗಾಗಿತ್ತು. ಬರಗಾಲಕ್ಕಿಂತ ಮೊದಲು ಮಳೆ ಜಾಸ್ತಿ ಇತ್ತು. ಈಗ ಮಳೆ ಇಲ್ಲ. ಅವಾಗ 4 ತಿಂಗಳು ಸತತ ಮಳೆ ಆಗ್ತಿತ್ತು ಸರ್. ನಾವು ಬೆಳೆದ ಅವಾಗ ಏನಂದ್ರೆ ತೊಗರಿಯಾರ ಬೆಳೀತಿರಲಿಲ್ಲ. ಅವಾಗ ಬೆಳಿಬೇಕಾಗಿದ್ದಂದ್ರೆ ಜೋಳ, ಗೋಧಿ ಆಯಿತು, ಕುಸುಬಿ, ಅದು ಯಾವುದೋ ಸ್ವಲ್ಪ ಕಡ್ಲೆ ಬೆಳೀತಿದ್ದೆವು. ಆದರೆ ಅವಾಗೀಗ ಈಗ ಭಾಳ ವ್ಯತ್ಯಾಸ ಐತ್ರಿ. ಆದರೆ ಅವಾಗ ರೇಟ್ನೂ ಸಿಗ್ತಿರ್ಲಿಲ್ಲ. ಬರೀ 40 ರೂಪಾಯಿ 50 ರೂಪಾಯಿ ಕ್ವಿಂಟಲ್ ಜೋಳ ಸಿಗ್ತಿತ್ತು. ಈಗ ಅದು ರೇಟ್ನೂ ಜಾಸ್ತಿ ಆಗೈತಿ. ಈಗ ನಾವು ಮಾಡೋದೂ ನಮಗೆ ಉತ್ಪನ್ನ ಹೆಚ್ಚಾಗೈತಿ. ಆದ್ರೆ ನಾವು ಜವಾರಿ ಮೊದಲಿನವೇನು ಹಳೇದು ಬೀಜ ಏನಿದ್ದವಲ್ಲ, ಆ ಬೀಜಗಳು ಯಾವೂ ಸಿಗೋದಿಲ್ಲ ಸರ್. ಎಲ್ಲ ಹೈಬ್ರಿಡ್ ಬೀಜ ಸಿಗ್ತವೆ. ನವಣೆ ಬೆಳೀತಿದ್ದೆವು, ಸಾಸಿವೆ ಹಾಕ್ತಿದ್ರು ಆಯಿತು. ಇದು ನಮಗೆ ಗೋಧಿ, ಅದು ಕವಳಿ ಮಳೆ ಜಾಸ್ತಿ ಆದಾಗ ಈ ಹೊಲದಾಗ ಅಲ್ಲಿ ಕೆಳಗಿನ ಭಾಗದಾಗ ಎಲ್ಲ ಕರಿ ಕವಳಿ ಮಾಡ್ತಿದ್ದೇವೆ ರೀ. ಅದೇ ಕವಳಿನೇ ಊಟ ಮಾಡ್ತಿದ್ದೇವೆ ಅವಾಗ. ಈಗಾರ ಸದ್ಯ ಏನೂ ಇಲ್ಲ ರೀ. ಈಗ ಬರೀ ಏನಿಲ್ಲ, ಈಗೆಲ್ಲ ದುಡ್ಡು ಬೇಕು, ಖರ್ಚು ಜಾಸ್ತಿ ಅದ. ಹೀಗಾಗಿ ನಾವೇನದ ಇದು ಕಬ್ಬಿಗೆ ಮಾಡೀವ್ರಿ. ಇದು 3ನೇ ಪೀಕ್ ಇದು ಕಬ್ಬ. ಮೂರನೇ ಬೆಳೆ ಇದು ಕಬ್ಬು ನಡೆದಿದ್ದು. ಈ 3ನೇ ಪೀಕ್ ಮಾಡೀವಿ. ಮತ್ತು ಮುಂದೆ ಏನಾಗ್ತದೆ ಆ ಭಗವಂತಗೆ ಗೊತ್ತು. ಮಳೆ ಅಂದ್ರೆ ಅಕಾಲಕ್ಕೆ ಮಳೆ ಯಾವಾಗ ಆಗ್ತದೆ ಯಾವಾಗ ಆಗಂಗಿಲ್ಲ. ಮಳೆ ಮೇಲೆ ಡಿಪೆಂಡ್ ಇಲ್ಲ. ಬೋರ್ ಹಾಕ್ಸಿದ್ದೀವಿ. ಬೋರಿನ ಮೇಲೆ ನಡೆದದ ಅಷ್ಟೇ. 2.5 ಇಂಚ್ ನೀರು ಐತಿ, ಅದ್ರ ಮೇಲೆ ನಡೆದ ಸರ್. ಸರ್, ಈಗ ನಿಮಗೆ ಈ ಸಂಘ ಸಂಸ್ಥೆ ಇದೆಯಲ್ಲ ಸರ್? ಹೌದು ಸರ್. ಈ ಸಂಘ ಸಂಸ್ಥೆ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯಿತು ಮತ್ತು ಅವರಿಂದ ನಿಮ್ಗೆ ಏನೇನು ಲಾಭ ಆಯಿತು ಸರ್? ನಾವು ನೋಡ್ರಿ, ಈಗ ಅಲ್ಲಿ ಪೈಪಿನ ಸಲುವಾಗಿ ಎಲ್ಲ ಹಾಕ್ಲಾತ್ತಾರ, ಸಹಕಾರ ಸಂಘದಾಗ ಪೈಪ್ ಕೊಡ್ಲಾತ್ತಾರ, ಮಾಡ್ಲಾತ್ತಾರ ಅಂತಂದು ಹೇಳಿ ಹೋಗಿ ಅಲ್ಲಿ ಎಲ್ಲ ಹಂಗೆ ಈಗ ರೇಡಿಯೋ ಐತಿ, ರೇಡಿಯೋ ನ್ಯೂಸ್ ಕೇಳಿ, TV ನ್ಯೂಸ್ ಕೇಳಿ ನಾವೇನದ ಯಾರಿಗಾರ ಇವರು ಗಿರ್ದವರ ತಲಾಟಿ ಅವ್ರು ಯಾರ ಬಂದೇನವಾದ ಸರ್ ಅಂತಿದ್ರು. ಅವರೆಲ್ಲ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಹೇಳಿದರು ಅವರು. ಈಗ ಜೇವರ್ಗಿಗೆ ಅದಾರ ರೀ ಅವರು ನಂಬಲ್ಲ. ಈಗ ಅವರು ವಿಲೇಜ್ ಅಕೌಂಟೆಂಟ್ ಇದ್ದರು. ಈಗ RI ಆಗಿದ್ದಾರೆ ರೀ ಅವರು. ಅವ್ರು ಹೇಳಿದ ಬಳಿಕ ಹಿಂಗೆ ಹಾಕ್ರಿ, ನೀವು ಅರ್ಜಿ ಹಾಕ್ರಿ, ನಿಮಗೆಲ್ಲ ಪೈಪ್ ಅವು ಬರ್ತಾವಂತ ಅಂದ್ಮೇಲೆ ಅವ್ರು ಇದ್ದಾಗೆ ನಾವು ಮಾಡ್ಕೊಂಡಿವ್ರಿ ಇವೆಲ್ಲ. ಸೊ ಈ ಥರ ಸವಲತ್ತುಗಳು ಕೊಡ್ತಾರಲ್ವಾ, ಗೌರ್ಮೆಂಟ್ ಅವ್ರು ಕೊಡ್ತಾರೆ, ಇದರಿಂದ ರೈತರಿಗೆ ಏನು ಸಹಾಯ ಆಗುತ್ತೆ ಸರ್? ಈ ಥರ ಕೊಟ್ಟರೆ ಯಾಕೆ ಕೊಡಬೇಕು? ಈಗ ಹೆಂಗೆ ಸಹಾಯ ಆಗುತ್ತೆ? ಈಗ ಸಹಾಯ ಆಗ್ಬೇಕಂದ್ರೆ ಸರ್, ರೈತರಿಗೆ ಕೊಡಲಿಲ್ಲ ಅಂತಂದ್ರೆ ನಾವು ಬೆಳೆದೇ ಆಗಲ್ರಿ ನಮಗೆ. ಯಾಕಂದ್ರೆ ನಮ್ಗೆ ಈಗ ಸಾಲದ ಬಾಧೆ ಭಾಳ ಜಾಸ್ತಿ ರೀ. ನಮಗೆ ಸಾಲ ತರಲಿಲ್ಲ ಅಂದ್ರೆ ನಮಗೆ ನಡೆಯಂಗಿಲ್ಲ ರೀ. ಸಾಲ ತರಲಿಲ್ಲ ನಮ್ಮ ಕೈಯಾಗ ದುಡ್ಡು ಇರೋಂಗಿಲ್ಲ. ಈಗ ದುಡ್ಡಿನ ಸಲುವಾಗಿ ನಾವು ಹೋಗ್ತೀವಿ. ಐನ್ ಟೈಮ್ನಾಗ ನಮಗೆ ರೊಕ್ಕ ಇರಲಿಲ್ಲ ಅಂದ್ರೆ ಆ ಕೆಲಸ ಮಾಡಿಸ್ಲಿಕ್ಕಾಗಂಗಿಲ್ಲ ನಾವು. ಈಗ ಲೇಬರ್ ಶಾರ್ಟೇಜ್ ರೀ. ಲೇಬರ್ಗಾರ ಡಿಮಾಂಡ್ ಅದ ರೀ. ಈಗ ಉದ್ಯೋಗ ಖಾತ್ರಿ ಯೋಜನೆ ಬಂದ 309 ರೂಪಾಯಿ 10 ರೂಪಾಯಿ ಅವ್ರು ಕೊಡ್ತಾರೆ. 1 ತಾಸು ಕೆಲಸ ಮಾಡಿ ಬರ್ತಾರೆ. ನಮ್ಮಲ್ಲಿ ಸತತ 6 ಗಂಟೆ 8 ಗಂಟೆ ಕೆಲಸ ಕಂಪ್ಲೀಟ್ ಮಾಡೇಬೇಕಲ್ಲ ಸರ್. ಮುಂಜಾನೆ 10 ಗಂಟೆಗೆ ಹೋದ್ರೆ ಸಂಜೆ ತನಕ ಕೆಲಸ ಮಾಡೇಬೇಕು. ಹಂಗೆ ಲೇಬರ್ ಯಾರೂ ಸಿಗಲ್ಲ. ಎಲ್ಲರೂ ಗೂಳೆ ಹೋಗಿಬಿಡ್ತಾರೆ, ಯಾರೂ ಮಾಡಲ್ಲ ರೀ. ನಮಗೆ ಎಷ್ಟಾಗ್ತದೆ ಅಷ್ಟೇ ಮಾಡ್ಕೊಂಬೋ ಪರಿಸ್ಥಿತಿ ಬಂದುಬಿಟ್ಟದ್ರಿ. ಮಹೇಶ್, ಇನ್ನೇನು ಕೇಳಬೇಕು? ಇಲ್ಲಿ ಕಟ್ಟಾಗಿದೆ ಕ್ಯಾಮ್ರಾದಲ್ಲಿ. ಅಯ್ಯೋ, ಇನ್ನೊಂದು ಕೊಡ್ಬೇಕಾದ್ರೆ ನೋಡಿ. ಕಬ್ಬಿನ ಬೆಲೆ ಎಷ್ಟು?